ಮಠದ ಮಗನಾಗಿದ್ದು 16 ವರ್ಷ ಶ್ರೀಮಠದ ಶ್ರದ್ಧಾ ಭಕ್ತಿಯಲ್ಲಿ ಸೇವೆ ಮಾಡಿರ್ತಕ್ಕಂಥವರು. ಸರ್ವೇ ಜನ ಸುಖಿನೋ ಭವಂತು. ರಾಜ ಪ್ರತ್ಯಕ್ಷ ದೇವತ 4 ಗಂಟೆ 15ರಿಂದ 20 ನಿಮಿಷದೊಳಗಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಶೀರ್ವಾದ ಪಾಲಿಸಿದ್ದೀವಿ. ಶಿವಂಬಯ್ಯ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಈ ಒಂದು 8-10 ದಿವಸದಿಂದ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕ ನೊಣವಿನಕೆರೆ ಅಜ್ಜಾವರ ಪವಾಡಗಳ ಬಗ್ಗೆ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ರಾಜಕಾರಣಿಗಳು, ರಾಜ್ಯದ ಜನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಈ ನೊಣವಿನಕೆರೆ ಅಜ್ಜಯ್ಯನವ್ರ ಪವಾಡ ಪುರುಷರು ಅವರ ಮುಂದಾಗುವ ಘಟನೆ ಏನಾಗ್ತೈತೆ ಅಂತ ಹೇಳ್ತಾರೋ ಅದನ್ನು ಸರಿ ಮಾಡೋಕ್ಕೂ ಹಾದಿಗಳು ಹೇಳ್ತಾರೆ ಅನ್ನೋದಕ್ಕೆ ಭಾಳಷ್ಟು ಉದಾಹರಣೆಗಳು ಈಗ ಪ್ರಚಲಿತ ಆಗತ್ತವ. ರಾಜ್ಯದಾಗ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅಜ್ಜಯ್ಯನವ್ರ ಬಗ್ಗೆ, ಗಂಗಾಧರ ಅಜ್ಜಯ್ಯನವ್ರ ಬಗ್ಗೆ, ನೊಣವಿನಕೆರೆ ಪೀಠದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಈ ಡಿ.ಕೆ. ಶಿವಕುಮಾರ್ ಅವರ ಬಹಳ ದಿವಸದಿಂದ ಆ ಮಠಕ್ಕೆ ನಡ್ಕೋತಾರೆ. ಅಜ್ಜಯ್ಯನವ್ರು ಕುಂಡಂದ್ರೆ ಕುಂಡ್ತಾರೋ, ನಿಂದ್ರಂದ್ರೆ ನಿಂದಿರ್ತಾರೆ. ಅವ್ರ ಪ್ರಮಾಣ ವಚನ ತಗೊಳ್ಪಂತ ಮೊದಲು ಅವ್ರ ತಂದೆಯವ್ರಿಗೆ ಆರಾಮಿಲ್ದಾಗ ಒಂದು ಪತ್ರಿ ಅವ್ರ ತಲೆ ಮ್ಯಾಗಿಡು, ತಲೆ ತೆಳಗಿಡ್ರಿ ಅಂತ ಹೇಳಿದ್ರಂತ ನೊಣವಿನಕೆರೆ ಅಜ್ಜಯ್ಯನವರು. ಆ ನೊಣವಿನಕೆರೆ ಅಜ್ಜಯ್ಯನವ್ರು ಹೇಳಿದಂಗೆ ಆ ಬಿಲ್ಲು ಪತ್ರೆ ಅವ್ರ ತಲೆ ಮ್ಯಾಗಿಟ್ಮ್ಯಾಗ ಅವ್ರ ತಂದೆಯವ್ರಿಗೆ ಆರಾಮಾಗಿತ್ತಂತ ಡಿ.ಕೆ. ಶಿವಕುಮಾರ್. ಆವತ್ತಿನಿಂದ ಆ ಮಠದ ಕೂಡ ಡಿ.ಕೆ. ಶಿವಕುಮಾರ್ ಅವ್ರದ್ದು ಅನ್ಯೋನ್ಯ ಸಂಬಂಧ. ಈ ಒಂದು ಡಿ.ಕೆ. ಶಿವಕುಮಾರ್ ಅವರಿಗೆ ನೀವು ಒಂದು ಜೈಲಿಗೆ ಹೋಗುವಂಥ ಸಂದರ್ಭ ಬರ್ತೈತಿ ಅಂಥೇಳಿ ಮೊದಲೇ ಹೇಳಿದ್ರಂತ. ಅದು ಕೂಡ 48 ದಿವಸ ಡಿ.ಕೆ. ಶಿವಕುಮಾರ್ ಅವರ ಇಡಿ, IT, CBI ಅನುಭವಿಸೋದು ಬಂತ. 48 ದಿವಸ ತಿಹಾರ ಜೈಲಿನಾಗ ಇರುವಂಥ ಒಂದು ಸಂದರ್ಭ ಅಂತ ಅದನ್ನು ಕೂಡ ಅವ್ರು ಹೇಳಿದ್ರಂತ. 2023ರಾಗ 135 ಸೀಟ್ ಕಾಂಗ್ರೆಸ್ದು ಬರ್ತಾವಂತೂ ನೊಣವಿನಕೆರೆ ಅಜ್ಜಯ್ಯನವರ ಹೇಳಿದ್ರಂತ. ನೀವು ಮುಖ್ಯಮಂತ್ರಿನೂ ಆಗ್ತೀವಿ ಈ ಪೀರಿಯಡ್ ಮುಗಿಯೋದ್ರೊಳಗನ್ನು ಅಂತ ಹೇಳಿದ್ರಂತ. ಈ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಮುಖ್ಯಮಂತ್ರಿ ಆಗೋತ್ತಿನಾಗ ಅಜ್ಜಯ್ಯನವ್ರು ಹೇಳಿದ ಟೈಮ್ ಆಯ್ತು. ಅಜ್ಜಯ್ಯನವ್ರು ಯಾವ ರೀತಿ ಯಾವ ದಿಕ್ಕಿಗೆ ನಿಂತು ಪ್ರಮಾಣ ವಚನ ತೊಗೋಬೇಕು, ವಿಧಾನಸಭಾ 3ನೇ ಮಹಡಿಯೊಳಗೆ ಯಾವ ದಿಕ್ಕಿಗೆ ನೀವು ಕುಂಡ್ಬೇಕಂತ ಅಲ್ಲಿ ಮಠ ಡಿ.ಕೆ. ಶಿವಕುಮಾರ್ ಅವ್ರ ಅಜ್ಜಯ್ಯನವ್ರ ಮಾತು ಪಾಲಿಸತ್ತಾರೆ. ಅಜ್ಜಯ್ಯನವ್ರ ಬಗ್ಗೆ ಇತ್ತೀಚೆಗಂತೂ ಬಹಳಷ್ಟು ನೊಣವಿನಕೆರೆ ಅಜ್ಜಾರ ಬಗ್ಗೆ ರಾಜ್ಯಾದ್ಯಂತ ಅಲ್ಲಿ ಬೇಡ್ಕೊಂಡಿದ್ದ ಅಜ್ಜಾರ ಆಶೀರ್ವಾದ ತೊಗೊಂಡ್ರೆ ಅಜ್ಜಾರ ಮುಂದಾಗೋದನ್ನ, ಹಿಂದಾದದ್ದನ್ನು ಏನು ಮಾಡ್ರೆ ಸರಿ ಆಗ್ತೈತೆ ಅನ್ನೋದನ್ನೆಲ್ಲ ಹೇಳ್ತಾರಂತ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಜನ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಒಂದೇ ಉದಾಹರಣೆಲ್ಲ ಬಹಳಷ್ಟು ಉದಾಹರಣೆಗಳು ಅಜ್ಜಯ್ಯನವ್ರಂತ ಕದಾವ. ಆ ಅಜ್ಜಯ್ಯನವರ ಆಶೀರ್ವಾದ ನೀವು ತಗೋರಿ. ಮುಖ್ಯಮಂತ್ರಿ ಆಗ್ರಿ, MLA ಆಗ್ರಿ, KPCC ಅಧ್ಯಕ್ಷರಾಗ್ರಿ, ಏನಾದರೂ ಅಜ್ಜಯ್ಯನ ಆಶೀರ್ವಾದ ಇದ್ದರೆ ಏನಾಗ್ತೈತೆ ಅನ್ನೋದಕ್ಕೆ ಒಂದು ಡಿ.ಕೆ. ಶಿವಕುಮಾರ್ ಅವ್ರದ್ದು ಸಣ್ಣ ಉದಾಹರಣೆ. ಆ ಪವಾಡ ಪುರುಷನ ಭೇಟಿಯಾಗ್ರಿ, ಆಶೀರ್ವಾದ ತಗೋರಿ ಅಂತೇಳಿ ಗರ್ದಿಗಮತ್ತ ನಿಮ್ಗೆ ವಿನಂತಿ ಮಾಡ್ತೈತೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮಠದ ಮಗನಾಗಿದ್ದು 16 ವರ್ಷ ಶ್ರೀಮಠದ ಶ್ರದ್ಧಾ ಭಕ್ತಿಯಲ್ಲಿ ಸೇವೆ ಮಾಡಿರ್ತಕ್ಕಂಥವರು. ಸರ್ವೇ ಜನ ಸುಖಿನೋ ಭವಂತು. ರಾಜ ಪ್ರತ್ಯಕ್ಷ ದೇವತ 4 ಗಂಟೆ 15ರಿಂದ 20 ನಿಮಿಷದೊಳಗಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಶೀರ್ವಾದ ಪಾಲಿಸಿದ್ದೀವಿ. ಶಿವಂಬಯ್ಯ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಃ ಮುಂದೆ ಕಾಡ ಸಿದ್ದೇಶ್ವರ ಗುರುಂ. ಈ ಪವಿತ್ರವಾದ ತಾಣದಲ್ಲಿ ವಿರಾಜಮಾನಗೊಂಡ ಕರ್ತೃ ಕೊಟ್ಟೂರೇಶ್ವರ ಮಹಾಸ್ವಾಮಿಯನ್ನು ಹಾಗೂ ಸಾರಂಗ ಅಜ್ಜಯ್ಯನವರ ಹೃದಯ ಮಂದಿರ ಸ್ಮರಿಸುತ್ತಾ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನಗಳು, ಇವತ್ತಿನ ಜಂಗಮ ಪ್ರೇಮಿಗಳು, ಪೀಠಾಭಿಮಾನಿಗಳಾಗಿರ್ತಕ್ಕಂಥ ಶ್ರೀಯುತ ನಾಗೇಂದ್ರ ಅವರ ಕುಟುಂಬದವರೆಲ್ಲರೂ ಸೇರಿ ಈ ಸಾರಂಗಜ್ಜನ ಕೊಟ್ಟೂರಜ್ಜನವರ ಪುನರ ಒಂದು ಪ್ರತಿಷ್ಠಾಪನಾ ಜೀರ್ಣೋದ್ಧಾರವನ್ನು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಸಂತೋಷವನ್ನು ತಂದಿರತಕ್ಕಂಥದ್ದು. ಇನ್ನೂ ಹೆಚ್ಚಿನ ವಿಶೇಷಿತವಾಗಿರ್ತಕ್ಕಂಥದ್ದು ರಾಜ ಪ್ರತ್ಯಕ್ಷ ದೇವತಾ ಎಂಬಂತೆ ಇವತ್ತ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮಠದ ಮಗನಾಗಿದ್ದು
16 ವರ್ಷ ಶ್ರೀಮಠದ ಶ್ರದ್ಧಾ ಭಕ್ತಿಯಲ್ಲಿ ಸೇವೆ ಮಾಡಿರ್ತಕ್ಕಂಥವರು ನಮ್ಮ ಪರಮ ಪೂಜ್ಯ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯ ಮಹಾಸನ್ನಿಧಿಯವರ ಕೃಪಾಶೀರ್ವಾದದಿಂದ ಅವರು ಜಯಶೀಲರಾಗಿದ್ದಾರೆ. ಎಲ್ಲ ಭಕ್ತಾದಿಗಳು ತಮ್ಮೆಲ್ಲರ ಸಂಕಲ್ಪ ತಾವೆಲ್ಲರೂ ಗೆದ್ದೀರಿ ಅಂತ ಹೇಳ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ತರ್ತಾ ಇದೆ. ಇವತ್ತು ಮಧ್ಯಾಹ್ನ 3ರಿಂದ 4 ಗಂಟೆಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಒಂದು ಮಂತ್ರ ಘೋಷಣೆಯನ್ನು ಕೊಟ್ಟಿದ್ದಾರೆ. ಆ ಧರ್ಮದ ಧ್ವಜವನ್ನು ಸರ್ವೇ ಜನ ಸುಖಿನೋ ಭವಂತು, ರಾಜ ಪ್ರತ್ಯೇಕ ದೇವತ, ಎಲ್ಲ ಮತ ಬಾಂಧವರ ಪ್ರೀತಿಯ ಮಗನಾಗಿ ದೇಶದ ಆಳ್ವಿಕೆಯಲ್ಲಿ ರೈತ ಬಾಂಧವರಿಗೆ, ವರ್ತಕರಿಗೆ, ರಾಜಕೀಯ ಮುತ್ಸದ್ದಿಗಳಿಗೆ, ಸೈನಿಕರಿಗೆ ಒಂದೇ ಸರಳ ಸಜ್ಜನಿಕೆಯಲ್ಲಿ ಎಲ್ಲರ ಸೇವೆ ಮಾಡತಕ್ಕಂಥ ಶಕ್ತಿ, ಸಾಮರ್ಥ್ಯ, ಆರೋಗ್ಯ, ಭಾಗ್ಯ ಭಗವಂತ ಕರುಣಿಸಿಕೊಡಲಿ. ನಮ್ಮ ಗುರುಗಳ ಆಶೀರ್ವಾದ ನಿರಂತರವಾಗಿರಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ 2 ಮಾತಿಗೆ ವಿರಾಮ ಕೊಡುತ್ತೇವೆ. ಶಿವಂ ಭೂಯಾತ್, ಶಿವಂ ಭೂಯಾತ್, ಶಿವಂ ಭೂಯಾತ್. ಅಲ್ಲಿ ಹೋಗ್ತಾ ಇದ್ದೀವಿ, ಇನ್ನೂ ಹೋಗ್ತಾ ಇದ್ದೀವಿ, ನೋಡ್ತೀನಿ ಸಮಯದ ಅವಕಾಶ. ಶ್ರೀಮಠದ ಆಶೀರ್ವಾದ ಇದೆ, ಅಲ್ಲಿರ್ತಕ್ಕಂಥ ಸನ್ನಿವೇಶದಲ್ಲಿ ಆಶೀರ್ವಾದವನ್ನು ಪಡೆದಿದ್ದಾರೆ, ಅವರು ಜಯಶೀಲರಾಗಿದ್ದಾರೆ. ನೀವೆಲ್ಲರೂ ಕೂಡ ಅದರ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಅನುಭವವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಧರ್ಮದ ಧ್ವಜವನ್ನು ಹಿಡಿದಿದ್ದಾರೆ. ಅದಕ್ಕೆ ಯಾವ ಆತಂಕ ಇಲ್ಲದಂತೆ ಅವರ ಆಯುಷ್ಯ ಇರುವವರೆಗೂ ನಿಮ್ಮೆಲ್ಲರ ಜೊತೆಗೆ ಬೆರೆತು ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ, ಸಾಮರ್ಥ್ಯ, ಗುರು ಆಶೀರ್ವಾದ ಅವ್ರಿಗಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ 2 ಮಾತು ವಿರಾಮ ಕೊಡುತ್ತೇವೆ. ಮುಹೂರ್ತ ಚೆನ್ನಾಗಿದೆ. ಮುಹೂರ್ತದ ಬಗ್ಗೆ ಹೇಳುದ ಅಂತಲ್ಲ, ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಂಬಂತೆ. ಮುಹೂರ್ತ ಗುರು ಏನು ನುಡಿದಿರ್ತಾನೆ ಅದ ಪವಿತ್ರವಾಗಿರ್ತಕ್ಕಂಥ ರಾಜಯೋಗ ಮುಹೂರ್ತ. ಗುರುಗಳ ಆದೇಶದಂತೆ 4 ಗಂಟೆ 15ರಿಂದ 20 ನಿಮಿಷದೊಳಗಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಪರಿಪೂರ್ಣವಾಗಿರ್ತಕ್ಕಂಥ ಎಲ್ಲ ಭಕ್ತರ, ಎಲ್ಲ ರೈತರ, ಸೈನಿಕರ, ರಾಜಕೀಯ ಮುತ್ಸದ್ದಿಗಳ, ವರ್ತಕರ, ಯುವಕರ, ಮಹಿಳೆಯರ ನಿರಂತರ ಸರಳ ಸಜ್ಜನಿಕೆ ಸೇವೆ ತೃಪ್ತಿಕರವಾಗಿ ಅವರು ಮಾಡಿಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಅವ್ರಿಗೆ ಆಶೀರ್ವಾದ ಪಾಲಿಸಿದ್ದೀವಿ. ಶಿವಂಭಯ.